ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಆಯ್ತಾ ಹಾಗಾದ್ರೆ ವಾಲ್ಮೀಕಿ ಮತ್ತು ಮುಸ್ಲಿಂ ಸಮುದಾಯ ಅನ್ನುವಂತ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ತಾ ಇದೆ. ಸಮುದಾಯವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಅಂತ ನಡೀತಾ ಇದೆಯಾ ಹಾಗಾದ್ರೆ ಮೆಗಾ ಪ್ಲಾನ್? ಪ್ರಮುಖ ಸಮುದಾಯ ಸೆಳೆಯೋದಕ್ಕೆ ಅಹಿಂದ ನಾಯಕರಿಗೆ ಕೊಡ್ಲಾಗುತ್ತಾ? ಕೊಡ್ತಾ ಇದ್ದಾರಾ? ಕಾಂಗ್ರೆಸ್ಗೆ ಬಹುದೊಡ್ಡ ಬೆಂಬಲ ಬಲ ಅಂತ ಅಂದ್ರೆ ಅದು ಅಹಿಂದ ಸಮುದಾಯ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರೇ ಕಾಂಗ್ರೆಸ್ಗೆ ಬಲ ತುಂಬುವಂತವ್ರು. ಆದ್ರೀಗ ಅಂತ ಸಮುದಾಯ ದೂರ ಆಗ್ತಾ ಇದೆಯಾ? ಪಕ್ಷದ ತೀರ್ಮಾನ ಕ್ರಮದ ವಿರುದ್ಧ ಹಿರಿಯ ಸಚಿವರು ಈಗ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ವಾಲ್ಮೀಕಿ ಸಮುದಾಯದ ರಾಜಣ್ಣ ನಾಗೇಂದ್ರಗೆ ಸಂಪುಟದಿಂದ ಕೊಡ್ಲಾಯಿತು. ಮುಸ್ಲಿಂ ಸಮುದಾಯದಿಂದ ಜಬ್ಬಾರ್ ನಜೀರ್ ಅಹಮದ್ ಕಿಕ್ಔಟ್ ಆಗಿದ್ದಾರೆ. ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಜಾರಕಿಹೊಳಿ ಡಿಕೆ ಶಿವಕುಮಾರ್ ಭೇಟಿ ಅಹಿಂದ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿರೋದ್ರ ಬಗ್ಗೆ ಚರ್ಚೆ ಆಗಿದೆ ಈ ಭೇಟಿಯಲ್ಲಿ. ಹೀಗೆ ಆದ್ರೆ ಪಕ್ಷದಿಂದ ಅಹಿಂದ ವರ್ಗ ದೂರ ಆಗುವಂತ ಆತಂಕ ಎದುರಾಗಿದೆ. ಆತುರದ ನಿರ್ಧಾರ ಕೈಬಿಟ್ಟು ಅಳೆದು ತೂಗಿ ತೀರ್ಮಾನ ತಗೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರಂತೆ. ಸಾಯಂಕಾಲ ಅಧ್ಯಕ್ಷನ ಭೇಟಿ ಆಗ್ತೀವಿ, ಭೇಟಿಯಾಗಿ ಚರ್ಚೆ ಮಾಡ್ತಿದ್ರ ಬಗ್ಗೆ. ಯಾಕಂದ್ರೆ ತಪ್ಪು ಸಂದೇಶ ಹೋಗಬಾರ್ದು. ಹಿಂದೆ ವಾಲ್ಮೀಕಿ ಆಯಿತು, ಈಗ ಮುಸ್ಲಿಂ ಅಂತ ತಪ್ಪು ಸಂದೇಶ ಹೋಗಬಾರ್ದು. ಅಧ್ಯಕ್ಷ ನಾಳೆ ಖುದ್ದಾಗಿ ಭೇಟಿ ಅಧ್ಯಕ್ಷನ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ. ನಾಳೆ ಸಾಯಂಕಾಲ ಅಧ್ಯಕ್ಷನ ಭೇಟಿ ಆಗ್ತೀವಿ, ಭೇಟಿಯಾಗಿ ಚರ್ಚೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಕವನ, ನಿಜಕ್ಕೂ ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ರೈಸ್ ಮಾಡಿರುವಂತ ಒಂದು ಕ್ವಶನ್ ಕರೆಕ್ಟ್ ಆಗಿದೆ. ಕಾರಣ ಅಹಿಂದ ಸಮುದಾಯ ನಮ್ಮ ಪಕ್ಷದಿಂದ ದೂರ ಸರಿಯುವಂತ ಆತಂಕ ಎದುರಾಗ್ತಿದೆ, ಅಳೆದು ತೂಗಿ ತೀರ್ಮಾನ ತೆಗೆದುಕೊಳ್ಳಿ ಅಂತ. ಬಟ್ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಏನ್ ಹೇಳಿದ್ದಾರೆ? ನಿಜಕ್ಕೂ ಅಂತ ಬೆಳವಣಿಗೆಗಳೇ ಕಾಂಗ್ರೆಸ್ನ ವಲಯದಲ್ಲಿ ನಡೀತಾ ಇದೆಯಾ ಅಂತ? ಸೌಖ್ಯ, ಏನು ಈ ದಾವಣಗೆರೆ ಕಿಚ್ಚು ಉಪಚುನಾವಣೆ ಆದರೂ ಸಹ ಈ ಒಂದು ಕಿಚ್ಚು ಇನ್ನೂ ಆರಿಲ್ಲ. ಯಾಕಂದರೆ ಈ ಒಂದು ದಾವಣಗೆರೆ ಉಪಚುನಾವಣೆಯಲ್ಲಿ ಆದಂತಹ ಗೊಂದಲಗಳಿಂದ ಈಗಾಗಲೇ ಮುಸಲ್ಮಾನ ಅಂದರೆ ಅಲ್ಪಸಂಖ್ಯಾತ ನಾಯಕರು ಯಾರ್ಯಾರಿದ್ರು ಅವರ ತಲೆದಂಡ ಆಗಿರುವಂಥದ್ದು ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಸೀರ್ ಅಹಮದ್ ಆಗಿರ್ಬೋದು. ಸೊ ಹೀಗಾಗಿ ಇದರಿಂದ ಇದೀಗ ಅಲ್ಪಸಂಖ್ಯಾತ ಹಿರಿಯ ನಾಯಕರಾಗಿರ್ಬೋದು, ಜೊತೆಗೆ ವಾಲ್ಮೀಕಿಯ ನಾಯಕರಾಗಿರ್ಬೋದು, ವಾಲ್ಮೀಕಿ ಸಮುದಾಯದ ನಾಯಕರು. ಯಾಕಂದರೆ ಈ ಹಿಂದೆ KN ರಾಜಣ್ಣ ಜೊತೆಗೆ ನಾಗೇಂದ್ರ ಅವರನ್ನ ತಲೆದಂಡ ಮಾಡಲಾಗಿತ್ತು. ಹೈಕಮಾಂಡೇ ನೇರವಾಗಿ ಮಾಡಿತ್ತು ನಾಗೇಂದ್ರ ಅವರನ್ನ ವಿಚಾರವಾಗಿ, ವಾಲ್ಮೀಕಿ ಹಗರಣದ ವಿಚಾರವಾಗಿ. ಜೊತೆಗೆ KN ರಾಜಣ್ಣ ಅವ್ರನ್ನ ಸಹ ತಲೆದಂಡ ಮಾಡಿತ್ತು. ಆದರೆ ಇದೀಗ ಈ ಒಂದು ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಸರಣಿಯಾಗಿ ಅಲ್ಪಸಂಖ್ಯಾತ ನಾಯಕರನ್ನ ಸಹ ಇದೀಗ ಹೈಕಮಾಂಡ್ ತಲೆದಂಡವನ್ನ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಇದರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ನಿರ್ಣಾಯಕವಾಗಿದ್ದಂತಹ ಅಹಿಂದ ಮತಗಳು ದೂರವಾಗುತ್ತೆ ಅನ್ನುವಂತಹ ಆತಂಕ, ಜೊತೆಗೆ ಅಸಮಾಧಾನ ಇದೀಗ ಸತೀಶ್ ಜಾರಕಿಹೊಳಿ ಜೊತೆಗೆ ಇನ್ನೂ ಕೆಲ ಸಚಿವರಿಗೆ, ಇನ್ನೂ ಕೆಲ ನಾಯಕರಿಗೆ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಗೆಲುವನ್ನ ಸಾಧಿಸೋದಕ್ಕೆ ಸಾಕಷ್ಟು ಬಾರಿ ಹಿಂದುಳಿದ ವರ್ಗದ ಸಹಾಯ ಹೆಚ್ಚಿದೆ ಅನ್ನುವಂತಹ ವಿಚಾರಗಳು ಸಹ ಎಲ್ಲ ಪಕ್ಷಗಳು ಮಾಡ್ತಾ ಇರ್ತವೆ, ಎಲ್ಲರೂ ಸಹ ಹೇಳ್ತಾ ಇರ್ತಾರೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಯಾವುದೋ ಅಪ್ಪರ್ ಕ್ಯಾಸ್ಟ್ ಮತಗಳನ್ನ, ಅಪ್ಪರ್ ಕ್ಯಾಸ್ಟ್ ನಾಯಕರನ್ನ ಸೆಳೆಯೋದಕ್ಕೆ ಇಷ್ಟು ದಿನ ನಿರ್ಣಾಯಕವಾಗಿದ್ದಂತಹ ಮತ ಬ್ಯಾಂಕನ್ನೇ ಕಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಇದು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂತಹ ಆತಂಕ ಸಹ ಈಗ ವ್ಯಕ್ತವಾಗ್ತಿದೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇವತ್ತು KPCC ಅಧ್ಯಕ್ಷರಾದಂತಹ DCM DKC ಅವರನ್ನ ಭೇಟಿಯಾಗಲಿದ್ದಾರೆ. ಭೇಟಿಯಾಗಿ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಸಹ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.